ಇವಾಗ ನಾನು ಜಯನಗರ ಇರುವಂಥ ಒಂದು ಕಾಸ್ಟ್ಯೂಮ್ ಶಾಪ್ಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಅದೋಕ್ಷಜನ್ದು ಒಂದು ಸಂಭ್ರಮ ಅನ್ನೋ ಪ್ರೋಗ್ರಾಮ್ ಕಾಂಪಿಟೇಷನ್ಗೆ ಒಂದು ಪಾರ್ಟಿಸಿಪೇಟ್ ಮಾಡಿದ್ದ. ಅಲ್ಲಿ ಕೃಷ್ಣದೇವರಾಯ ಒಡೆಯರು ಒಂದು ರೋಲ್ ಮಾಡಿದ್ದ. ಸೊ ಅದಕ್ಕೋಸ್ಕರ ನಾನು ಕಾಸ್ಟ್ಯೂಮ್ ಹೈಯರ್ ಮಾಡಿದ್ದೆ. ಸೊ ಕಾಸ್ಟ್ಯೂಮ್ ರಿಟರ್ನ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಎಲ್ಲಿ ಅಂತ ಅಂದರೆ ಜಯನಗರ 3rd ಬ್ಲಾಕಲ್ಲಿ ಇರುವಂಥ ವಸ್ತ್ರ ಅನ್ನೋ ರೆಂಟೆಡ್ ಶಾಪ್ಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ನಾನು ಸಿಗ್ನಲಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಮುಂದೆ ನೋಡ್ಬೋದು ನೀವು NM ಕ್ಯಾರ್ವಿ ಕಾಲೇಜ್ ಸಿಗುತ್ತೆ. ಸೊ NM ಕ್ಯಾರ್ವಿ ಕಾಲೇಜ್ ನಾನು ಓದಿದ ಕಾಲೇಜು. ಓಲ್ಡ್ ಮೆಮೊರೀಸು ಇಲ್ಲೆಲ್ಲ ಓಡಾಡ್ತಿದ್ದೀನಿ ನೆನಪು. ಸೊ ಬರ್ತಿದ್ದಾಗೆಲ್ಲನೂ ಆ ನೆನಪುಗಳ ಮೆಲುಕು ಹಾಕ್ತಾ ಇರ್ತೀನಿ ನಾನು. ಒಂದು ವಂಡರ್ಫುಲ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ನಗರ್ ಅಂತಂದರೆ ಲಾಟ್ಸ್ ಆಫ್ ಮೆಮೊರೀಸು, ಪ್ರತಿಯೊಂದು ಜಾಗನೂ ಓಡಾಡಿರೋವಂಥ ಮೆಮೊರೀಸ್ ಅಂತಲೇ ಹೇಳ್ಬೋದು ನಾನು ಜಯನಗರಲ್ಲಿ. ಸೊ ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆ ವಸ್ತ್ರ ರೆಂಟಲ್ ವೇರ್ ಅಂತ. ಸೊ ಫಸ್ಟ್ ಫ್ಲೋರ್ ಇರೋದು ಜಯನಗರ್ 3rd ಬ್ಲಾಕ್ ಬಸ್ ಸ್ಟಾಪ್ ಅಪೋಸಿಟಲ್ಲೇ ಇದೆ. ಸೊ ಇದು ಈ ಬಸ್ ಸ್ಟಾಪ್ ಬಂದು ಟುವರ್ಡ್ಸ್ ಬನಘಟ್ಟ ಬನಶಂಕರಿ ಹೇಳ್ತೀವಿ. ಆ 3rd ಬ್ಲಾಕ್ ಬಸ್ ಸ್ಟಾಪ್ ಅಪೋಸಿಟಲ್ಲೇ ಇರುವಂಥದ್ದು ನಮ್ಮ ವಸ್ತ್ರಗೆ ನಾನು ರಿಟರ್ನ್ ಮಾಡೋದಕ್ಕೆ ಹೋಗ್ತೀನಿ ಕಾಸ್ಟ್ಯೂಮ್ನ. ಸೊ ಕಾಸ್ಟ್ಯೂಮ್ ನೋಡಿ ಇಲ್ಲಿದೆ ನೋಡಿ, ಆಲ್ರೆಡಿ ರೆಂಟೆಡ್ ಆಗಿರೋದು ಬಂದಿರೋದೆಲ್ಲ ಇಲ್ಲಿ ಬಂದಿದ್ದಾರೆ. ಸೊ ಹೀಗಿದೆ ನೋಡಿ ಕಂಪ್ಲೀಟ್ ವಸ್ತ್ರ. ಬಂದವರಿಗೆ ಸೆಟ್ಟಿಂಗು ಸೂಪರಾಗಿ ಮಾಡಿದ್ದಾರೆ. ಹೆಲೋ ಸರ್. ಸೊ ಇವಾಗ ಕಾಸ್ಟ್ಯೂಮ್ ರಿಟರ್ನ್ ಮಾಡ್ತಾಯಿದ್ದೀನಿ ಸರ್, ಚೆಕ್ ಮಾಡ್ಕೊಳ್ಳಿ. ಸರಿ, ಸೊ ಕೃಷ್ಣದೇವರಾಯ ಒಡೆಯರ್ಗೆ ತೊಗೊಂಡಿದ್ದ ಕಾಸ್ಟ್ಯೂಮಲ್ಲಿ ಸ್ವಾಡು, ಧೋತಿ, ಪೇಟ, ಓಕೆ. ಕಂಪ್ಲೀಟ್ ಶಾಪ್ ಬಂದು ಹೀಗಿದೆ. ಸೊ ಯಾರಿಗಾರು ಏನಾದರೂ ಬೇಕಂತಂದರೆ ರೆಂಟೆಡಾಗಿ ಆಲ್ವೇಸ್ ವಸ್ತ್ರ ಅವ್ರು ಇರ್ತಾರೆ ಅಂತ ಹೇಳ್ಬೋದು. ಯಾಕಂತಂದರೆ ಪ್ರತಿ ಇವೆಂಟ್ಗೆ ನಾವು ಬರೋದು ವಸ್ತ್ರಗೇ. ಅಷ್ಟೇ ಅಲ್ಲ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅವರು ಬರ್ತಾರೆ, ಸತ್ಯ ಸೀರೆರೋಡು ಸಾಕಷ್ಟು ಜನ ಇಲ್ಲಿ ವಸ್ತ್ರಗೆ ಬಂದು ಅವರು ರೆಂಟೆಡಾಗೆ ಶಾಪಿಂಗ್ ಏನೇನು ಥರ ಬೇಕು ಡ್ರೆಸ್ಸು, ಸೊ ಗ್ರ್ಯಾಂಡ್ ಡ್ರೆಸ್, ಲೆಹಂಗಾ ಅಂತ ಹಿಡಿದು ಸೂಟು, ಜೆಂಟ್ಸಿಗೆ ಎಲ್ಲ ರೀತಿಯಾದ ಗೌನ್ಸು, ಎಲ್ಲ ರೀತಿಯಾದಂಥ ಕಾಸ್ಟ್ಯೂಮು ಇದು ಇಲ್ಲ ಅನ್ನೋಂಗಿಲ್ಲ, ಅಷ್ಟು ಇದೆ ಅಂತಲೇ ಹೇಳ್ಬೋದು ನಾನು. ಸೊ ನೋಡ್ತಿದ್ದೀರಲ್ಲ, ಸೊ ವಂಡರ್ಫುಲ್ ಶಾಪ್ ಅಂತಲೇ ಹೇಳ್ಬೋದು ವಸ್ತ್ರ ಅನ್ನೋದು. ಯಾಕಂದರೆ ಒಳಗೆ ಹೋದ ತಕ್ಷಣ ಆ ವೈಬೇ ಅಷ್ಟು ಬ್ಯೂಟಿಫುಲ್ ಆಗಿದೆ. ಸಿಟ್ಟಿಂಗ್ ಮೇನಾಗೆ ಸಿಟ್ಟಿಂಗ್ ಫೀಲ್ ಸೋಫಾ ಲೈಕ್ ಹೋಮ್ ಅಂತಾರಲ್ಲ, ಆ ರೀತಿ ಅಷ್ಟು ಚೆನ್ನಾಗಿದೆ. ಸೊ ಹೀಗಿದೆ ವಸ್ತ್ರ ಶಾಪು ಜಯನಗರ 3rd ಬ್ಲಾಕಲ್ಲಿ. ಆವಾಗಲೇ ಹೇಳ್ದಂಗೆ ಇದು ಬಂದರೆ ನಿಮಗೆಲ್ಲ ರೀತಿ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ವಸ್ತ್ರ ಕಾಸ್ಟ್ಯೂಮ್ ಆ್ಯಂಡ್ ಈವೆಂಟ್ಸ್ ಅವರು ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅಂತ ಇಲ್ಲಿ ಆಲ್ರೆಡಿ ನಮಗೆಲ್ಲರಿಗೂ ಈಸಿ ಆಗಲಿ ಬರೋರಿಗೆ ಅಂತ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಅದೋಕ್ಷರ ಶ್ರೀ ಕೃಷ್ಣದೇವರಾಯ ಒಡೆಯರ್ ಕಾಸ್ಟ್ಯೂಮಲ್ಲಿ ಬರ್ತಿದ್ದಾನೆ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾನೆ ಅಲ್ವಾ? ಓ ಮೈ ಗಾಡ್, ಪುಟ್ಟ ಶ್ರೀ ಕೃಷ್ಣದೇವರಾಯ ಒಡೆಯರ್ ಥರನೇ ಕಾಣಿಸ್ತಿದ್ದಾನೆ. ಅವ್ನು ಹೋಗ್ತಿರೋ ಡ್ಯಾನ್ಸ್ ಕ್ಲಾಸ್ ಕೈಲಾಸ ಕಲಾವಿದರ ಅವರು ಸಂಭ್ರಮ ಅನ್ನೋ ಇವೆಂಟ್ನ ಹಮ್ಮಿಕೊಂಡಿದ್ರು. ಯಾರ್ಯಾರಿಗೆಲ್ಲ ಟ್ಯಾಲೆಂಟ್ ಇದೆ ಅದನ್ನೆಲ್ಲ ಆಚೆ ಹಾಕುವಂಥ ಒಂದು ಅವಕಾಶನ ಕೊಟ್ಟು ಸಂಭ್ರಮ ಅನ್ನೋ ಇವೆಂಟಲ್ಲಿ ನೋಡ್ಬೋದು ನೀವು ಶ್ರೀ ಕೃಷ್ಣದೇವರಾಯ ಒಡೆಯರ್ನ. ದಕ್ಷಿಣ ಸಮುದ್ರಧೀಶ್ವರ ಮೂರು ರಾಯಣ ಗಂಧ ಅಭಿನವ ಧ್ವಜ ಗೋಬ್ರಾಹ್ಮಣ ಪ್ರತಿಪಾಲಕ ವಿಜಯನಗರ ಸಾಮ್ರಾಜ್ಯದ 3ನೇ ತುಲವ. ನಾನು ಸುಲ್ತಾನ್ ಹಾಗೂ ತುರಕನನ್ನು ಸಡೆಬಡಿಸಿದವನು. ನಾನು ರಾಯಚೂರು, ಗುಲ್ಬರ್ಗ, ಪ್ರಜಾಪತಿ, ಬೀದರ್ ಹಾಗೂ ಕಾಳಿಂಗವರೆಗೂ ಯುದ್ಧ ಮಾಡಿ ಗೆದ್ದು ಮೆರೆದಿದೆ. ನಾನು ಯಾರೆಂದು ತಿಳಿದುಕೊಂಡಿರಿ? ನಾನು ಶ್ರೀ ಕೃಷ್ಣದೇವರಾಯ. ನಿಮ್ಮ ಹೆಸರು? ಅಜಯ್. ಅಜಯ್ ಸರ್. ಸರ್ ಹೇಳಿ, ಇಲ್ಲಿಂದ ಟೈಮಿಂಗ್ಸ್ ತಿಳಿಸ್ಕೊಡಿ. Saturday to weekly days, Monday to Saturday, Okay. 10:30 to 8 o'clock. ಓಕೆ. And Sunday 10:30 to 2 o'clock. ಓಕೆ, ಸಖತ್ ಬ್ಯುಸಿ ಇದ್ದಾರೆ ಸರು. ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಟೈಮಿಗೆ. ನಾ ನೋಡಿದ್ದೀನಿ ಅಂತಂದರೆ ಜೀ ಕನ್ನಡದಿಂದಲೂ ಬರ್ತಿರ್ತಾರೆ ಇಲ್ಲೆಲ್ಲರೂ. ಸೊ ಸಾಕಷ್ಟು ಜನ ಏನಕ್ಕೆ ಜಾಸ್ತಿ ಬರ್ತಾರೆ ವಸ್ತ್ರಗೆ?
ಅಂದ್ರೆ ಯಾವ ರೀತಿ ಡ್ರೆಸ್? customer, trusted customers. Yes. And because of our service and hygiene. ಓಕೆ, ಅಷ್ಟೇ ಅಲ್ಲ, ನಾನು ಕೇಳಿದ್ದೀನಿ ಇವೆಂಟ್ಸು ಕೂಡ ಮ್ಯಾನೇಜ್ಮೆಂಟ್ ಮಾಡ್ತೀರಾ. ಸೊ ಗಂಡು ಹೆಣ್ಣು ಮದುವೆ ಬ್ರೈಡಲ್ ಅಂತ ಅಂದರೆ ಜಸ್ಟ್ ಬಂದು ಕುತ್ಕೊಂಡ್ರೆ ಸಾಕು, ಎಲ್ಲ ನಿಮ್ದು A to Z ಅಂತೆಲ್ಲ ಕೇಳಿದ್ದೀನಿ ನಾನು. Right now we are into ಜಾಸ್ತಿಯಾಗಿ ನಾವು into corporate events and school events right now. ಓಕೆ, ಸೂಪರ್. ಇವಾಗ ಆಫ್ಟರ್ ಮಾರ್ಚ್ ಅಂಡ್ ಅದಾದ್ಮೇಲೆ ವೆಡ್ಡಿಂಗ್ ಸ್ಟಾರ್ಟ್ ಅಲ್ವಾ. Okay. So ಇವಾಗ ನಾವು ಫುಲ್ಲಿ ಇದರಲ್ಲಿ ಇರ್ತೀವಿ, ಯಾಕಂದ್ರೆ ಸ್ಕೂಲ್ ಎನ್ಯುವಲ್ ಡೇಸ್ ಇರುತ್ತೆ. ಇವಾಗ ಅಪ್ ಟು ಫೆಬ್ರವರಿ 28th ವರೆಗೂ ನಮ್ಮ ಬುಕಿಂಗ್ಸ್ ಇದೆ ಸ್ಕೂಲ್ ಎನ್ಯುವಲ್ ಡೇಸ್. ಓಕೆ, ಅದರಿಂದ ವಿಲ್ ಪ್ಲಾನ್ ಫಾರ್ ದಟ್. ಓಕೆ, ಸೂಪರ್ ಸರ್. ಸೊ ಥ್ಯಾಂಕ್ ಯು ಸೊ ಮಚ್, ನಮ್ಮೆಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೊ ನೋಡಿದ್ರಲ್ಲ ವಸ್ತ್ರ ಎಷ್ಟು ಕಂಫರ್ಟೇಬಲ್ ಅಂತ ಅಂದರೆ ನಮಗೆ ನಾವು ಕೇಳಿದ್ವಿ, ನಾವು ತೊಗೊಂಡಿದ್ದು ಆ್ಯಕ್ಚುಲಿ ಸ್ಯಾಟರ್ಡೇ ಈವ್ನಿಂಗ್ ತೊಗೊಂಡು ನನಗೆ ಸಂಡೇ ಪ್ರೋಗ್ರಾಮ್ ಇತ್ತು, ಮಂಡೇ ರಿಟರ್ನ್ ಮಾಡಿ ಅಂತ ಹೇಳಿದೆ. ಅವರು ಓಕೆ ನೋ ಪ್ರಾಬ್ಲಮ್ ಅಂತ 5 o'clock ಕೊಟ್ಟೆ ಅಂತ ಹೇಳಿದೆ. ಕರೆಕ್ಟಾಗಿ ನಾನು 5 o'clock ಬಂದು ಕೊಟ್ಟಿದ್ದೀನಿ ಕೂಡ. ಅವ್ರಿಗೆ ಅಷ್ಟು ಫ್ರೆಂಡ್ಲಿ, ಅಷ್ಟು ಸಪೋರ್ಟಿವು, ನಮಗೆ ಏನೇ ಇಲ್ಲ ಅಂದರೂ ಕೂಡ ಅವ್ರು ಅಡ್ಜಸ್ಟ್ ಮಾಡಿ ನಾನು ಕೊಡ್ತೀನಿ ಅಂತಲೇ ಹೇಳ್ತಾರೆ ಹೊರತು ಇಲ್ಲ ಅಂತ ಹೇಳಲ್ಲ. ಸೊ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಯಾಕಂದರೆ ದ ಫಸ್ಟ್ ಥಿಂಗ್ ಏನಂತಂದರೆ ಬನ್ನಿ ನಾವು ಅರೇಂಜ್ ಮಾಡಿಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಅದು ನನಗೆ ವಸ್ತ್ರದಲ್ಲಿ ಫೀಲ್ ಆಯಿತು, ಕಂಫರ್ಟೇಬಲ್ ಆಗಿ ಅನ್ನಿಸ್ತು. ಸೊ ಯಾವುದೇ ಇವೆಂಟಿಗೂ ಕೂಡ ವಸ್ತ್ರ ಇದೆ ಅಂತ ನಾನು ಬರೋದಕ್ಕೆ ಒಂದು ಸ್ಟ್ರಾಂಗ್ ರೀಸನು. ಪ್ಲಸ್ ನನ್ನ ಫ್ರೆಂಡ್ಸು, ಕೊಲೀಗ್ಸು ಅಥವಾ ನನ್ನ ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್ ಯಾರಿಗಾದ್ರೂ ಕೂಡ ಒಂದು ರೆಂಟಲ್ ಶಾಪು ಯಾವುದಾದ್ರು ನಮಗೆ ಬೇಕು ಅಂತಲೇ, ಮದುವೆ ಆಗಿರ್ಬೋದು, ಸ್ಕೂಲ್ ಡೇಸ್, ಆ್ಯನ್ಯುವಲ್ ಡೇಸ್, ಯಾವುದೇ ಇವೆಂಟಿಗೂ ಬೇಕು ಅಂತಲೇ ಎಲ್ಲಿ ಅಂತ ಕೇಳಿದ್ರೆ ನಾನು ಈಸಿಯಾಗಿ ಹೇಳ್ಬೋದು ಅದು ವಸ್ತ್ರ ಜಯನಗರ ಥರ್ಡ್ ಬ್ಲಾಕಲ್ಲಿರೋದು ಅಂತ.